ಜ್ಞಾನ ಅಂದರೆ ಜ್ಞಾನ, ಎಚ್ಚರ ಅಂತ ಮತ್ತು ಗಮನ ಅಂತಲೂ ಅರ್ಥ ಇದೆ. ಸಾಮಾನ್ಯವಾಗಿ ಅಂಥವ್ರಿಗೆ ಕೆಲಸ ಕಾರ್ಯಗಳಿಂದ ಮಾಡೋಕ್ಕೆ ಬಿಡಲ್ಲ, ಹೊಣೆಗಾರಿಕೆಯನ್ನು ಕೆಲಸನ ಕೊಡಲ್ಲ. ವಿಚಿತ್ರ ಅಂದರೆ ನಮ್ಮ ದೇಶದ ಚುನಾವಣಾ ಆಯೋಗದ ಆಯುಕ್ತರ ಹೆಸರು ಜ್ಞಾನೇಶ್ ಕುಮಾರ್. ನಮ್ಮ ಸಂಸತ್ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡಲು ಪ್ರಧಾನಿ ಹೆಸರಿಸಿದ ಒಬ್ಬರು ಹಾಗೂ ವಿರೋಧ ಪಕ್ಷದ ನಾಯಕ ಎಂದು ತಿದ್ದುಪಡಿ ಮಾಡಿ ತಂತಲ್ಲ ಮತ್ತು ಮೊದಲಿದ್ದ ನ್ಯಾಯಾಧೀಶರ ಹೆಸರನ್ನು ಕೈ ಬಿಡ್ತಲ್ಲ, ಅದರ ಫಲವೇ ಜ್ಞಾನೇಶ್ ಅವರ ಆಯ್ಕೆಗೆ ಕಾರಣ. ಈಗಾಗಲೇ ನಡೆದಿರುವ 13 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಿರುವ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ 5-6 ಕೋಟಿ ಮತದಾರರನ್ನು ಹೊರಗಿಡಲಾಗಿದೆ. 66%, 66.6% ಮಹಿಳೆಯರೇ ಮಹಿಳೆಯರಾಗಿದ್ದಾರೆ. ಆಯ್ತಲ್ಲ, ಮದುವೆಯಾಗಿ ಗಂಡನ ಮನೆಗೆ ಹೋಗುವುದರಿಂದ ಈ ಹೊರಗಿಡಲಾಗಿದೆ. ಇನ್ನುಳಿದವರು ಸಾಮಾನ್ಯವಾಗಿ ಹೆಚ್ಚಾಗಿ ಹಳ್ಳಿಗರು, ದಲಿತರು, ತಳ ಸಮುದಾಯಗಳು, ವಲಸೆ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರ ಕಡೆಗೆ ಇವರು ಅನುಮಾನದಿಂದ, ಆದಷ್ಟು ದ್ವೇಷದಿಂದ, ಸೇಡಿನಿಂದ ದುರ್ಬೀನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಿಗೆ ಬಂದಿದ್ದರು. ಯಾರು? 24ನೇ ತಾರೀಕು BJPಯ ರಾಷ್ಟ್ರೀಯ ಅಧ್ಯಕ್ಷ. ಅವ್ರು ಹೇಳ್ತಾರೆ, ಪತ್ರಿಕೆಗಳೆಲ್ಲ ಬಂದಿತ್ತು, ಕಾಂಗ್ರೆಸ್ಗಿಂತ ಮುಂಚೆಯೇ ಜನರಲ್ಲಿ SIR ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಕರೆ ಕೊಟ್ಟವ್ರೆ. ಅಷ್ಟೇ ಅಲ್ಲ, SIR ಅನ್ನು ಸರಿಯಾಗಿ ಮಾಡಿಸಿದರೆ ಇನ್ನು 50 ವರ್ಷಗಳ ಕಾಲ ಚುನಾವಣೆಯಲ್ಲಿ BJPಯೇ ಗೆಲ್ಲುತ್ತಿರುತ್ತೆ. ಸರಿಯಾಗಿ ಅಂದ್ರೇನು? ಸರಿಯಾಗಿ ಕೊಡ್ತೀನಿ ಅಂದ್ರೆ ಏನರ್ಥ? ಸರಿಯಾಗಿ ಅಂದರೆ ಅವ್ರ ಅರ್ಥ ಬೇರೆ. ಸರಿ ಅಂದರೆ ಸರಿ ಅಂತಲ್ಲ, ಅವ್ರಿಗೆ ಬೇಕಾದಂಗೆ ಅವ್ರನ್ನ ಮಟ್ಟ ಹಾಕಿ, ವಿರೋಧಿಗಳನ್ನ ಮಟ್ಟ ಆಗೋ ಥರ ಬರದೇ ಥರ ಮಾಡಿದ್ರೆ ಸರಿಯಾಗಿ ಕೊಡು. ಒಂದು ದೇಹ ಇರುತ್ತಲ್ಲಿ, 3 ತಲೆ ಇರಲಿ, ಅದಕ್ಕೆ ಮಧ್ಯದಲ್ಲಿ ಮೋದಿಯವ್ರ ತಲೆ, ಆಮೇಲೆ ಇನ್ನೊಂದು ಕಡೆಗೆ ಅಮಿತ್ ಶಾ ತಲೆ, ಇನ್ನೊಂದು ಕಡೆ RSSನ ಮುಖ್ಯಸ್ಥ ಯಾರಿದ್ದಾನೆ ಮೋಹನ್ ಭಾಗವತ್ ಅವ್ರ ತಲೆ, ಮೋದಿಯವರ ಪಕ್ಕದಲ್ಲಿ ಒಂದು ಚುನಾವಣಾ ಆಯೋಗದ ಬೇಟೆ ನಾಯಿ ಇರಲಿ. ಮಹಿಳೆಯರಿಗೆ ಮತ ಕೊಡಬಾರ್ದು, ಹಿಂದುಳಿದವ್ರಿಗೆ ಮತ ಕೊಡಬಾರ್ದು, ಶೂದ್ರಿಗೆ ಓಟಕ್ಕಿಲ್ಲ ಅಂತ ಹಿಂದೆ ಇತ್ತಲ್ಲಪ್ಪ, ಅಲ್ಲಕ್ಕೆ ಅದೇ ತಾನೇ ಆಗ್ತಿರೋದಿರಲಿ. ಇವರಾದರೂ ಮತದಾರರ ಪ್ರಭುಗಳ ಅಂತ ಹೆಸರಿಗೆ ಮಾತ್ರ ಇರುವ ನಮ್ಮ ಅಸಹಾಯಕ ಮತದಾರರಿಗೆ ಅವರೊಟ್ಟಿಗೆ ಜೊತೆಗೂಡಬೇಕು, ಮಾರ್ಗದರ್ಶನ ಮಾಡಬೇಕು. ಅವ್ರ ಮತದಾರರಾಗೇ ಉಳಿಯೋ ಥರ, ಜೀವಂತವಾದವರು ಮತದಾರರಾಗೇ ಉಳಿಯೋ ಥರ ಮಾಡಬೇಕು. ಜೊತೆಗೆ ನನಗೆ ಪ್ರಾಬ್ಲಮ್ ಬಂದೇ ಬರುತ್ತೆ, ನನಗೂ ಯಾರಾದರೂ ನೆರವು ನೀಡಬೇಕು ಅಂತ ಕೇಳಿ ನನ್ನ ಅಷ್ಟು ಸಾಕು.